ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತಿನ ಮಂಗಳವಾರದ ಮಿನಿ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಮಧ್ಯಾಹ್ನ ಪ್ಲೈನ್ ದಾಲ್ ಮಾಡಿದ್ದೆ, ಹಾಗಾಗಿ ಮಗಳಿಗೋಸ್ಕರ ಹೊಟ್ಟೆ ಬಾಯ್ಲ್ ಮಾಡಿ ಇಡೋಣ. ಸಂಜೆ ಅವಳು ಬಂದಿದ ತಕ್ಷಣ ಹಠ ಮಾಡ್ತಾಳೆ, ಪ್ಲೈನ್ ದಾಲು ರೈಸು ತಿನ್ನಲ್ಲ. ಹಾಗಾಗಿ ನಾಳೆಯಿಂದ ಪ್ರಧಾನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಇಡ್ಲಿ ಮತ್ತೆ ದೋಸೆ ಎರಡಕ್ಕೂ ನೆನೆಸಿದ್ನಿ. ಯಾಕಪ್ಪ ಎರಡು ಅಂತ ಅಂದರೆ, ಮಗಳು ದೋಸೆ ತಿನ್ನಲ್ಲ, ಮಗ ಇಡ್ಲಿ ತಿನ್ನಲ್ಲ. ಹಾಗಾಗಿ ಈಗ ಮೊಟ್ಟೆ ಬಾಯ್ಲ್ ಮಾಡ್ತಾ ಇದ್ದೀನಿ. ಬಾಯ್ಲ್ ಆಗೋ ಅಷ್ಟೊತ್ತಲ್ಲಿ ನಾನು ಪ್ರಧಾನ್ದು ಏನಿಲ್ಲ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಎಲ್ಲ ವಾಶ್ ಮಾಡಿದ್ನ ಅದನ್ನು ಡ್ರೈಗೆ ಹಾಕ್ತೀನಿ. ಇಲ್ಲ ಅಂತ ಆದರೆ ಈಗಾಗಲೇ ಸುಮಾರು ಮಧ್ಯಾಹ್ನ 3:30-4 ಗಂಟೆ ಆಗಿಬಿಟ್ಟಿದೆ. ನಾದಿನಿ ಮನೆಗೆ ಬೇರೆ ಹೋಗಬೇಕು. ಹಾಗಾಗಿ ಮಳೆ ಮೋಡ ಆಗಿದೆ, ಬೇಗ ಬ್ಯಾಗ್ ಒಣಗಲ್ಲ ಅಂತ ಹೇಳಿ ಡ್ರೈಗೆ ಹಾಕಿದ್ದೀನಿ. ಅಷ್ಟರಲ್ಲಿ ಮೊಟ್ಟೆ ಬಾಯ್ಲ್ ಆಗಿದೆ. ಇದನ್ನೆಲ್ಲ ಪೀಲ್ ಮಾಡಿಬಿಟ್ಟು ಅವಳಿಗೆ ಒಂದೆರಡು ಮಾತ್ರ ರೋಸ್ಟ್ ಮಾಡಿ ಇಡ್ತೀನಿ. ಖಾರದಲ್ಲಿ ಉಪ್ಪು ಖಾರ ಹಾಕಿ ರೋಸ್ಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಪಾರ್ಕಿಂದ ಬಂದ ಮೇಲೆ ಅದನ್ನು ರಾತ್ರಿ ಊಟಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು 2 ಮೊಟ್ಟೆ ಕಟ್ ಮಾಡ್ಕೊಳ್ತೀನಿ ಸೆಂಟ್ರಿಗೆ. ಕಟ್ ಮಾಡಿ ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದರೆ ಪ್ಲೈನ್ ದಾಲಿಗೆ ಅಥವಾ ತರಕಾರಿ ಸಾಂಬಾರಿಗೆ ಇದನ್ನು ಸೈಡಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೇ ಬಾಯ್ಲ್ ಮಾಡಿರೋ ಮೊಟ್ಟೆನ ಮೆಣಸು ಅಥವಾ ಉಪ್ಪು ಹಾಕ್ಕೊಂಡು ಕೂಡ ತಿನ್ನಬಹುದು. ಈ ರೀತಿ ಮಾಡಿದರೆ ವಿಶೇಷವಾಗಿ ಏನೋ ಹೊಸ ರುಚಿ ಥರ ಅನಿಸುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾರು ಮೊಟ್ಟೆ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಈ ರೀತಿ ಮಾಡಿಕೊಟ್ರೆ ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಂಜೆ ಪಾರ್ಕಿಗೆ ಹೋಗ್ಲಿಕ್ಕಿಂತ ಮುಂಚೆ ನಾದಿನಿ ಮನೆಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಮುಂಚೆ ಹೋಗ್ತಾ ಇದ್ವಿ. ಯಾಕೆ ಅಂದರೆ ಬಹಳಷ್ಟು ದಿನ ಆಗಿತ್ತು ಲಕ್ಷ್ಮಿ ಮನೆಗೆ ಹೋಗ್ಬಿಟ್ಟು. ಹಾಗೆ ಆರೋಹಿನೂ ಕೂಡ ಮಾತಾಡಿಸಿ, ಆರೋಹಿ ಅಂತೂ ಮುದ್ದಾಗಿ ಕಾಣ್ತಿದ್ದಾಳೆ. ಗುಂಡು ಬೇರೆ ಮಾಡಿಸ್ಬಿಟ್ಟಿದ್ದಾರೆ. ಹಾಗೆ ನಡೆಯೋದು ಬೇರೆ ಕಲ್ತ್ಬಿಟ್ಟಿದ್ದಾಳೆ. ಕೈಗೆ ಸಿಗೋದೇ ಇಲ್ಲ. ಮನೆ ತುಂಬ ನಡೀತಾಳೆ. ಹೊರಗಡೆ ಅವಳಿಗೆ ವಾತಾವರಣ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಮನೆ ಮುಂದೆ ತುಂಬ ಸ್ಪೇಷಿಯಸ್ ಆಗಿದೆ. ಅವಳು ಎಷ್ಟು ಚೆನ್ನಾಗಿ ನಡೀತಾಳೆ ನೋಡಿ. ಇಲ್ಲಿ ನೋಡ್ತಾ ಇದ್ರೆ ಖುಷಿ ಆಗತ್ತೆ. ಬಾ ಇಲ್ಲಿ ಅಂತ ಕರೆದ್ರೆ ಓಡಿ ಓಡಿ ಬರ್ತಾಳೆ. ಬಾ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಲ್ಲಿಂದ ನಾವು ಪಾರ್ಕಿಗೆ ಹೋಗಿ ನಾನು ನನ್ನ ಫ್ರೆಂಡು ಚೆನ್ನಾಗಿ ವಾಕ್ ಮಾಡಿದ್ವಿ. ಹಾಗೆ ಪ್ರಧಾನು ಮತ್ತು ಪುನರ್ವು ಶಟಲ್ ಆಡಿದ್ರು. ನಾಳೆ ಪ್ರಧಾನ್ದು ಫಸ್ಟ್ ಡೇ ಇದೆ ಸ್ಕೂಲಿಂದು. ಅದನ್ನು ವ್ಲಾಗ್ ಹಾಕ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.